ಒಂದು ಜವಾಬ್ದಾರಿಯನ್ನು ನಿರ್ಮಿಸುತ್ತೆ. ಅನ್ನೋದನ್ನ ಎಲ್ಲೆಡೆಗಳಲ್ಲಿ ಬಿತ್ತುತ್ತಾ ನಿಮ್ಮೊಳಗಡೆ ಇರ್ತಕ್ಕಂಥ ಚೈತನ್ಯವನ್ನು ನಿಮಗೇ ಜಾಗೃತಿ ಮಾಡ್ತಾ ಒಳಗಿರ್ತಕ್ಕಂಥ ಚೈತನ್ಯಾತ್ಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ ಅನ್ನುವಂತಹ ಗುಣಗಾನವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಈ ಒಂದು ಸಣ್ಣ ಕಿಡಿಯನ್ನ ಬಿತ್ತಿದೆ. ಇದು ಎಲ್ಲ ಕಡೆಗಳಲ್ಲೂ ಶುರುವಾಗಿದೆ, ಗಲ್ಲಿಗಳಲ್ಲಿ ಶುರುವಾಗಿದೆ. ಎಲ್ಲ ಕಡೆಗಳಲ್ಲೂ ಈ ಪೇಂಟಿಂಗ್ಸು ಬ್ಯಾನರ್ಸ್ಗಳು ರಾರಾಜಿಸ್ತಾ ಇದೆ. ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಎತ್ಕೊಂಡಿರ್ತಕ್ಕಂಥ ಸಣ್ಣ ಕಿಡಿ ಇದು. ಯಾತಕ್ಕೋಸ್ಕರ ಹಿಂದೂ ಸಮಾಜೋತ್ಸವ? ನಾವು ಹಿಂದೂ ಸಮಾಜೋತ್ಸವ ಹಿಂದೂಗಳು ಒಂದಾಗಬೇಕು. ಯಾತಕ್ಕೋಸ್ಕರ ಅಂದ್ರೆ ಈ ಭಾರತವನ್ನ ಪರಮ ವೈಭವ ಸ್ಥಿತಿಗೆ, ಭಾರತವನ್ನ ವಿಶ್ವಗುರುವನ್ನಾಗಬೇಕಾಗಿ ಮಾಡಬೇಕಾಗಿದೆ. ಯಾತಕ್ಕೋಸ್ಕರ ನಾವು ಯಾವುದೋ ದೇಶವನ್ನ ಕೊಳ್ಳೆ ಹೊಡಿಲಿಕ್ಕಲ್ಲ, ಅಲ್ಲಿರುವಂತ ಖನಿಜಗಳನ್ನ ಎತ್ಕೊಂಡ್ಬರ್ಲಿಕ್ಕಲ್ಲ, ಅಲ್ಲಿ ತಾಂತ್ರಿಕವಾಗಿ ಇರುವಂತ ರಾಜಕೀಯವನ್ನ ಮೇಲನ ಮಾಡಿ ನಾವಲ್ಲಿ ರಾಜ್ಯವನ್ನ ಆಳಬೇಕಾಗಿ ಆ ದೇಶವನ್ನ ಆಳಬೇಕಾಗಿರೋದಕ್ಕೋಸ್ಕರ ಅಲ್ಲ. ನಾವು ಯಾವ್ದಕ್ಕೋಸ್ಕರ ಈ ಪರಮ ವೈಭವ, ನಮ್ಮ ದೇಶ ಪರಮ ವಿಶ್ವಗುರು ಆಗ್ಬೇಕಾಗಿದೆ ಅಂತ ಹೇಳಿದ್ರೆ ನಮ್ಮ ಅಸ್ಮಿತೆ ಇದೆ, ವಸುದೈವ ಕುಟುಂಬಕಂ. ಇಡೀ ಇವತ್ತು ನಡೆಯುತ್ತಿರುವಂತ ಯುದ್ಧಗಳಿಗೆ ಶಾಂತಿಯನ್ನ ಕೊಡಬೇಕಾಗಿದೆ. ಎಲ್ಲರೂ ಒಂದು, ನಾವು ಬೇರೆಯವರ ಮೇಲೆ ಆಕ್ರಮಣವನ್ನ ಮಾಡಿ ನಮ್ಮನ್ನ ನಾವು ಜಯಿಸ್ಕೋಬೇಕು, ನಾವು ವಿಶ್ವಗುರು ಆಗ್ಬೇಕು. ಯಾತಕ್ಕೆ ಅಂದ್ರೆ ಹಣದ ಆಧಾರದಲ್ಲ, ಸಂಸ್ಕೃತಿಯ ಆಧಾರದಲ್ಲಿ. ಹಾಗಾಗಿ ಭಾರತ ಪರಮ ವೈಭವ ಸ್ಥಿತಿಗೆ ಹೋಗ್ಬೇಕಾಗಿರುವಂತ ಸ್ಥಿತಿ, ನಾವೆಲ್ಲರೂ ಹಿಂದೂ ಜಾಗೃತರಾಗಬೇಕಾಗಿರುವ ಅನಿವಾರ್ಯತೆ ಇವತ್ತು ಬರೀ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಗೋಸ್ಕರ ಅಲ್ಲ, ಅಧಿಕಾರ ಉಳಿಸ್ಕೊಳಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನ, ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಸಂಸ್ಕೃತಿಯ ಲೇಪವನ್ನ ಕೊಡ್ಲಿಕ್ಕೋಸ್ಕರ ಭಾರತ ಇವತ್ತು ವಿಶ್ವಗುರು ಆಗ್ಬೇಕಾಗಿರುವಂತ ಅನಿವಾರ್ಯತೆ ಇದೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಇದಡುಂದ ಮಾಯ ಸನ್ನಿಧಿಗೆ ಕಾಪು.
ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇಲ್ಲಿ ಇವತ್ತಿಗೆ 100 ವರ್ಷ ಆಗಿದೆ. ಹಾಗಾಗಿ ದೇಶದ ಎಲ್ಲ ಕಡೆಯೂ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಸಂಘದವರು ನಮಗೊಂದು ಅವಕಾಶ ಕೊಟ್ಟರು, ಬಾಪೂಜಿನಗರ ವಾರ್ಡ್ನಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಾವು ಎಲ್ಲ ಹಿಂದೂ ಬಾಂಧವರುಗಳನ್ನು ಸೇರಿಸಿ ಅವರ ಒಂದು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ವಾರ್ಡ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಹಾಗಾಗಿ ಇವತ್ತು ಆಗ ನಮ್ಮ ಹಿಂದೂ ಸಮಾಜೋತ್ಸವಕ್ಕೆ ನಮ್ಮ ಕಾಳಿ ಸ್ವಾಮಿಗಳಾದಂಥ ಋಷಿ ಸ್ವಾಮಿಗಳಾದಂಥ ಸ್ವಾಮಿಗಳು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಸಂಘದ ಎಲ್ಲ ಪ್ರಮುಖರುಗಳು ಆಗಮಿಸಿ ರಾಷ್ಟ್ರದ ವಿಚಾರಗಳನ್ನು ಜನಗಳ ಜೊತೆಯಲ್ಲಿ ಒಂದು ಮಂದಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಒಂದಷ್ಟು ಮೆಸೇಜಸ್ ಅಂದರೆ ಜನಕ್ಕೆ ಏನು ಈ ದೇಶ 100 ವರ್ಷ ನಮ್ಮ RSS ಏನೆಲ್ಲ ಕೆಲಸ ಮಾಡ್ಕೊಂಬಂದಿದೆ, ದೇಶಕ್ಕಾಗಿ ಏನೆಲ್ಲ ಕೊಡುಗೆ ಕೊಟ್ಟಿದೆ ಅನ್ನೋ ಒಂದು ಸಂದೇಶವನ್ನು ಸಾರುವಂಥದ್ದಾಗಿದೆ. ಭಾಳ ಇಡೀ ದೇಶದಲ್ಲಿ ಅದ್ಭುತವಾಗಿ ಸ್ಪಂದನೆ ಮಾಡ್ತಾಯಿದ್ದಾರೆ ಜನ. ಹಾಗಾಗಿ ಇವತ್ತು ಕೂಡ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ರೋಡ್ನಲ್ಲಿ ನಮ್ಮ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೋಗುವ ಮುಖಾಂತರ ಋಷಿ ಸ್ವಾಮಿಗಳು ಕೂಡ ನಮ್ಮ ಜೊತೆಗೆ ಪಾದಯಾತ್ರೆ ಬಂದರು. ಅದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮೆಲ್ಲ ಗುರುದಳ್ಳಿ ಜನಕ್ಕೆ ಹಾಗೂ ನಮ್ಮ ವಿಜಯನಗರದ ಜನಕ್ಕೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಗುರುದಳ್ಳಿಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂದರೆ ಭಾಳ ಕಷ್ಟದಲ್ಲಿತ್ತು. ಆದರೂ ನಾವು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದೀನಿ. ಸುಮಾರು 15 ದಿನಗಳ ಕಾಲಾವಕಾಶಗಳು ನಮ್ಮೊಟ್ಟಿಗಿತ್ತು. ಎಲ್ಲ ಮನೆ ಸಂಪರ್ಕ ಮಾಡಿ ಎಲ್ಲ ಮನೆಗೆ ಹೋಗಿ ಒಂದು ಏನು ಪಂಪ್ಲೆನ್ಸ್ ಇದೆಯೋ ಅದೆಲ್ಲ ಕೊಟ್ಟು ಹಿಂದೂಗಳು ಒಟ್ಟಾರೆ ಸೇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಡೀ ದೇಶದಲ್ಲೇ ಸಹ ಇದು 100 ವರ್ಷ ಸಂಘ ಸ್ಥಾಪನೆ ಆಗಿರೋದ್ರಿಂದ ಇದು ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಆಗಿದೆ. ಇದು ನಮಗೆ ಕೊನೆಯ ದಿನ, ಈ 8ನೇ ತಾರೀಕು ಅಂತ ಏನಿತ್ತು, ಇದು ಕೊನೆಯದು ನಮಗೆ ಈ ಉತ್ಸವ ಸಿಕ್ಕಿದೆ. ನಮಗೆ ಸೌಭಾಗ್ಯ ಅಂತಲೇ ಹೇಳ್ಬೋದು. ನಮ್ಮ ಹೊಸಗುಡದಳ್ಳಿ ಭಾಗದಲ್ಲಿ ಎಲ್ಲರೂ ಮಾತೆ ಭಗಿನಿಯರಾಗಿರ್ಬೋದು, ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ್ರು. ಅದೇ ರೀತಿ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ಗುಡದಳ್ಳಿ ಎಲ್ಲ ನಮ್ಮ ಸಮಾಜಮುಖಿ ಕೆಲಸಗಳನ್ನು ಮಾಡೋರು ಅವರೆಲ್ಲರಿಗೂ ನಮ್ಗೆ ಹೆಚ್ಚಿನ ರೀತಿ ಸಹಾಯ ಮಾಡಿದ್ರು. ಎಲ್ಲರೂ ನಮ್ಮೊಟ್ಟಿಗೆ ಸಹಕರಿಸಿದ್ರು ಅಂತ ಹೇಳ್ಬೋದು. ಈ ಹಿಂದೂ ಸಮಾಜ ಯಶಸ್ವಿಯಾಗಿದೆ ಅಂದ್ಕೊಂಡು ನಾವು ಭಾವಿಸ್ತೀವಿ. तुम्ही विद्या तुम्ही धर्मा तुम्ही हृदय तुम्ही वर्मा त्वमि प्राण शरीर जय श्री राम। सर्वमंगल मांगल्ये श्री समर्थ साधके शरण्ये त्र्यंबके देवी नारायणी नमोस्तुते. जय श्री राम. जय श्री राम. भारत माता